ನಾನಿರುವುದೇ ನಿಮಗಾಗಿ ನಾನಿರುವುದೇ ಸ್ವಾಗತ ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ಕನ್ನಡದ ಮಾತು ಚಂದ, ಕನ್ನಡದ ನೆಲ ಚಂದ, ಕನ್ನಡಿಗರ ಮನಸ್ಸು ಚಂದ. ಇಂಥ ಭುವಿಯಲ್ಲಿ ನನ್ನ ಜನ್ಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿದ ನಾವೆಲ್ಲ ಧನ್ಯ. ಹೇ ಹೇ. ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಅದೇ ಹುಟ್ಟಿದಬ್ಬ ಆಗಲಿ, ದೀಪಾವಳಿ ಆಗಲಿ, ಇಲ್ಲ ಬೇರೆ ಯಾವುದೇ ಹಬ್ಬ ಆಗಲಿ, ಎಷ್ಟು ಸಡಗರದಿಂದ ಆಚರಿಸ್ತೀರ ನೀವು. ರಿಲೇಟಿವ್ಸ್ನ ಕರಿತೀರಾ, ಬಂಧು ಬಳಗ ಕರಿತೀರಾ, ಗಂಡ ಹೆಂಡತಿ ಅಣ್ಣ ತಂಗಿ ತುಂಬಾ ಜನ ಸೇರ್ಕೊಂಡು ಜಾಲಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ. ಆದರೆ ಕನ್ನಡ ರಾಜ್ಯೋತ್ಸವ ಅನ್ನೋದು ಬರೀ ಕೆಲವ್ರಿಗೆ ಮಾತ್ರ ಸೀಮಿತ ಅಲ್ಲ, 6 ಕೋಟಿ ಜನರಿಗೆ ಸೇರಿದಂತ ಕನ್ನಡ ರಾಜ್ಯೋತ್ಸವ, ಕನ್ನಡ ಹುಟ್ಟಿದ ದಿನ. ಸೊ ಈ ಹುಟ್ಟಿದ ದಿನ ನಾವು ಹೆಂಗ್ ಆಚರಿಸಬೇಕು? ಮೊದಲು ತಾಯಿ ಭುವನೇಶ್ವರಿಗೆ ಒಂದು ನಮಸ್ಕಾರ ಹಾಕಬೇಕು. ಮೊದಲು ಅದಕ್ಕೆ ಒಂದು ನಮಸ್ಕಾರ ಹಾಕೋಣ ಬನ್ನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ವಿಶೇಷತೆ ಏನಂದ್ರೆ, ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ, ಅವ್ರ ಆಸೆನ ಪೂರೈಸ್ಕೊಂಡು ಹೋಗಿದ್ದಾರೆ. ಇಲ್ಲಿಗೆ ಬಂದು ಹೋದ್ಮೇಲೆ ಅವ್ರ ಜೀವನ ಹೇಗೆ ಬದಲಾಗಿದೆ ಅಂತ ನೋಡೋಕ್ಕೆ ಎಷ್ಟು ಆಸೆ ಪಡ್ತಾ ಇದ್ದೀರೋ ಅಷ್ಟೇ ಆಸೆ ನಾನು ಪಡ್ತಾ ಇದ್ದೀನಿ. ಫಸ್ಟ್ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಒನ್ ಆಫ್ ದ ರಿಲೇಟಿವ್ ಕರ್ಸನ, ಅವ್ರ ಹೆಸರು ನಾಗರತ್ನಮ್ಮ. ನಾಗರತ್ನಮ್ಮ ಇಲ್ಲಿ ಬಂದಾಗ ಅವ್ರು ಏನು ಆಸೆ ಪಟ್ಟರು, ಆಕೆ ಎಂಥ ವ್ಯಕ್ತಿ ಅಂತ ನೀವೇ ನೋಡಿ. ನಿಮ್ಮ ಆಸೆ ಏನು? ನಾ ಯಾವ ತರ ಈಡೇರಿಸಬಹುದು ಹೇಳಿ. ನಾನು ನಿಮ್ಮನ್ನ ಈಡೇರಿಸ್ತಾರೆ ಅನ್ಕೊಂಡೇ ಬಂದಿದ್ದೀನಿ ಸರ್. ಹೇಳಿ. ನಾನು ಫ್ಲೈಟ್ ಓಡಿಸ್ಬೇಕು ಅಂತ ಆಸೆ ಸರ್. ಫ್ಲೈಟ್? ಬನ್ನಿ 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 ಬನ್ನಿ. ಪೆನ್ಸಿಲ್ ಎಲ್ಲಾದ್ರೂ ಕ್ರ್ಯಾಕ್ ಆಗಿದೆ ಅಂತ ನೋಡ್ಕೋಬೇಕು. ಇದರಲ್ಲಿ ಸೈಡ್ ಮಿರರೇ ಇಲ್ಲ, ಜೊತೆಗೆ ಸ್ಟೇರಿಂಗೂ ಇಲ್ಲ. ಸ್ಟಾರ್ಟ್ ಮಾಡಿ. ದೃಢ ಮನಸ್ಸಿನಿಂದ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ನಾಗರತ್ನ ಅವರೇ ಸಾಕ್ಷಿ. ಏನು ಅವತ್ ನೋಡಿದ ನಾಗರತ್ನ ಮೇಲೆ ಬೇರೆ, ಇವತ್ತು ನೋಡಿದ ನಾಗರತ್ನ ಬೇರೆ. ನಿಮ್ಮಿಂದಾನೇ ನಾನು ಇಷ್ಟು ಚೇಂಜ್ ಆಗ್ಬಿಟ್ಟಿರೋದು ಸರ್. ಅದೇಂಗ್ ನನ್ನಿಂದ ಹೆಂಗ್ ಇಷ್ಟೊಂದು ನೋಡಿ. ಅವತ್ತು ಪ್ಯಾಂಟ್ ಗಿಂಟ್ಲ್ ಹಾಕೊಂಡು ಜಬರ್ದಸ್ತ್ ಆಗಿ ಬಂದ್ರಿ, ಫ್ಲೈಟು ಓಡಿದ್ರಿ. ಖಂಡಿತ ಹೆಣ್ಣು ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ಅನ್ನೋದಕ್ಕೆ ನೀವೇ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಯಾಕಂದ್ರೆ 2 ಅವರ್ಸ್ಲಿ ಅದ್ ಹೆಂಗ್ ನಂಗೆ ಓಡಿಸ್ತೀನಿ, ನನಗೆ ನೋಡ್ಬಿಟ್ಟು ತುಂಬಾ ಖುಷಿ ಆಗೋಯ್ತು. ಇವಾಗ ಹೆಂಗಿದ್ದೀರಾ ನೀವು? ಇವಾಗ ಏನ್ ಗೊತ್ತಾ ಸರ್, ನಾನು ಮೊದ್ಲು ಬಸ್ ಓಡಿಸ್ತಿರ್ಬೇಕಾದ್ರೆ ಜನರು ನನ್ನನ್ನ ಇದೇನ್ ಹುಡುಗಿ ಹೆಣ್ಣು ಹುಡುಗಿ ಬಂದು ಬಸ್ ಓಡಿಸ್ತಾಳೆ, ಇವಳೇನ್ ನೋಡೋದು ಬಿಡು ಅಂತ ಇದು ಮಾಡ್ತಾ ಇದ್ರು. ಮದ್ವೆ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡೇನ್ ಮನೇಲಿ ಇರ್ದೆ ಬಸ್ ಓಡ್ಸಕ್ ಬಂದಳು, ಅದು ಬೆಂಗಳೂರೊಳಗೆ, ಏನ್ ಕೆಲಸ ಇಲ್ವಾ ಇವ್ರಿಗೆ ಅಂತಿದ್ರು. ಇವಾಗ ಏನಾಯ್ತಾ ಗೊತ್ತಾ ಸರ್, ನಿಮ್ಮ ಆಶೀರ್ವಾದದಿಂದನೋ ಮಾದೇಶ್ವರನ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ಏನಾಯ್ತು, ನಿಮ್ಮ ಹತ್ರ ಬಂದು ಜಿ ಕನ್ನಡದವ್ರ ಜೊತೆ ಮಾತಾಡಿ, ನಿಮ್ಮ ಹತ್ರ ಬಂದು ಮಾತಾಡಿ, ಈ ತರ ನನ್ನ ಆಸೆ ಹಿಂಗಿದೆ ಅಂತ ಹೇಳ್ಕೊಂಡ್ಮೇಲೆ ಪ್ರತಿಯೊಬ್ಬ ಮೂಲೆಯಲ್ಲಿರೋರು ಕೂಡ ಈ ಮೇಡಮ್ ಜಿ ಕನ್ನಡದಲ್ಲಿ ಬಂದಿದ್ರು ನೋಡಿ ಅಪ್ಪ, ಹೋಗಿ ಅದು ರಾಜ್ಕುಮಾರ್ ಮಗನ ಜೊತೆ ಮಾತಾಡಿ, ಶಿವಣ್ಣವ್ರ ಜೊತೆ ಎಲ್ಲ ಮಾತಾಡ್ಬಿಟ್ಟು ಇಷ್ಟು ಸೌಭಾಗ್ಯ ಅವ್ರಿಗೆ ಸಿಕ್ಕಿದೆ. ನಾವು ಅವ್ರನ್ನ ಬರೀ ಫಿಲಮ್ ಅಲ್ಲಿ ನೋಡ್ತೀವಿ, ಮತ್ತೆ ಫೋಸ್ ಅಲ್ಲಿ ನೋಡ್ಕೋತೀವಿ, ಅಷ್ಟು ಬಿಟ್ರೆ ಅವ್ರನ್ನ ರಿಯಾಲಿಟಿ ನೋಡಕ್ಕಂತೂ ಆಗಿರ್ಲಿಲ್ಲ. ಇವ್ರು ಎಷ್ಟು ಪುಣ್ಯವಂತರಪ್ಪ, ಅವ್ರ ಹತ್ರನೇ ಮಾತಾಡಿದ್ದಾರೆ. ಅದಲ್ಲದೆ ಅವ್ರ ಆಸೆಯನ್ನ ಇಷ್ಟೆಲ್ಲ ಈಡೇರಿಸ್ಕೊಡ್ಬೇಕು ಅಂದ್ಬಿಟ್ಟು ಹೋಗಿ ಕೇಳ್ಕೊಂಡಾಗ ಅವ್ರು ಹೋಗಿ ಫ್ಲೈಟಲ್ಲೆಲ್ಲ ಹೋಗಿ ಅವ್ರ ಜೊತೆನೆ ಫ್ಲೈಟಲ್ಲಿ ಹೋಗಿದ್ದಾರಲ್ಲ, ಎಷ್ಟು ಭಾಗ್ಯವಂತರಿದ್ದಾರೆ ಇವರು ಅಂತೇಳಿ ಎಲ್ಲ ನನಗೆ ಜನ ಬಹಳ ಪ್ರೋತ್ಸಾಹ ಕೊಡ್ತಾರೆ. ಮತ್ತೆ ದಾರಿಲಿ ಹೋಗೋರೆಲ್ಲ ಅಷ್ಟೇ ಸರ್, ನೋಡಿ ಇವಳು ಹೋಗಿ ಫ್ಲೈಟ್ ಓಡಿಸ್ಬಿಟ್ಟು ಬಂದಿದ್ದಾಳೆ, ಹೋಗಿ ಏರೋಪ್ಲೇನ್ ಓಡಿಸಿದಾಳೆ ಅಂತ ಈ ಚಿಕ್ಕ ಮಕ್ಕಳದಿಂದ ಹಿಡಿದು ವೃದ್ಧರವರೆಗೂ ಕೂಡ ನನ್ನ ಗುರುತಿಸಿ ಮಾತಾಡಿಸ್ತಾರೆ ಸರ್. ಆದ್ರೆ ಈ ಉನ್ನತ ಸ್ಥಾನಕ್ಕೆ ನೀವು ತಂದ್ಕೊಟ್ರಲ್ಲ ಸರ್.
ನಿಮ್ಗೆಲ್ಲ ಏನ್ ಭಾಗ್ಯ ಅಂದ್ರೆ ನಮಗೂ ಅಷ್ಟೇ ಭಾಗ್ಯ. ಯಾಕಂದ್ರೆ ನಿಮ್ಮಂತ ಒಂದು ಲೇಡೀಸ್ ನ ನೋಡಕ್ಕೆ ನಮಗೂ ಅದು ಭಾಗ್ಯನೇ. ಯಾಕಂದ್ರೆ ಅಷ್ಟು ಈಸಿ ನೋಡಕ್ಕಲ್ಲ. ನಾವು ಎಲ್ಲೋ ಫಂಕ್ಷನ್ಗೆ ಹೋಗ್ತೀವಿ, ಸಾವಿರಾರು ಜನ ಇರ್ತಾರೆ, ಆ ಜನಗಳು ನೋಡ್ತೀವಿ, ನಮಸ್ಕಾರ ಮಾಡ್ತೀವಿ, ಏನೋ ಆಸೆ ಪಟ್ರೆ ಆಡ್ಬಿಟ್ಟು ಬಂದ್ಬಿಡ್ತೀವಿ. ಹೌದು ಸರ್. ಈ ರೀತಿ ಒಂದು ಅಪರೂಪವಾದ ವ್ಯಕ್ತಿ ನೋಡಕ್ ನಮಗೂ ಅದು ಭಾಗ್ಯ ಇದೆಯಲ್ಲ. ಅದಕ್ಕೆ ನಾವು ZTV ಅವ್ರು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಷ್ಟು ಇದಾಗ ನಾವು ನೋಡಕ್ಕಾಗಲ್ಲ. ಹೌದು ಸರ್. ನಮಗೂ ಒಂದು ಭಾಗ್ಯನೇ. ನಿಮ್ಗೇನ್ ಭಾಗ್ಯನೋ ನಮಗೂ ಅಷ್ಟೇ ಭಾಗ್ಯನೇ. ಏನೊಬ್ಬ ಆಕ್ಟರ್ ಆಗಿರ್ಬೋದು, ರಾಜ್ಕುಮಾರ್ ಮಗ. ಹೌದು ಸರ್. ಅದಕ್ಕೋಸ್ಕರ ಏನಂದ್ರೆ ಓಕೆ ರಾಜ್ಕುಮಾರ್ ಮಗ ಹಿಂಗಿರ್ಬೋದು ಹಂಗಿರ್ಬೋದು. ನನಗೂ ಒಂದು ಆಕ್ಟಿಂಗ್ ಅಂತ ಬಂದ್ಮೇಲೆ ನನಗೂ ಒಂದು ಸ್ಟಾರ್ಡಮ್ ಅಂತ ಬಂತು. ಅದೆಲ್ಲ ಹಾಕಿರೋದು ಯಾರು? ನಿಮ್ಮಂತ ಜನಗಳೇ. ನೋಡಿದ್ರೆ ನಮ್ಮ ಅದ್ರಲ್ಲಿ ಕೂರಿಸಿದೀರ. ಹೌದು ಸರ್. ಇವಾಗ ಜೀವನದಲ್ಲಿ ಎಲ್ಲೋದ್ರೂ ನಿಮ್ನ ಕಂಡಿಡಿದ್ದಾರೆ. ನಾನು ಯಾವ್ದೋ ಒಂದು ಕಸದ ಬುಟ್ಟಿಲಿರೋರ್ನ ತಗೊಬಂದು ನೀವು ಉನ್ನತ ಸ್ಥಾನಕ್ಕೆ ಕುಳಿಸ್ಕೊಟ್ರಲ್ಲ. ನಿಮ್ ಯಾವಾಗ ಹಂಗ ಅನ್ಬಾರ್ದಮ್ಮ. ಕಸದ ಬುಟ್ಟಿ ಇಲ್ಲ, ಅವ್ರು ಹಂಗೆ ಇಟ್ಟಿದ್ರು, ಊರಲ್ಲಿ ಹಂಗೆ ಇದ್ದಿದ್ದು. ಅಮ್ಮ ಕೆಸದ ಮೇಲೆ ತಾವರೆ ಬರೋದು. ಹೌದೌದು. ಮತ್ತೆ ಸೊ ಬ್ಯೂಟಿ ಇಸ್ ದೇರ್ ಇನ್ ಎವ್ರಿಥಿಂಗ್. ಹೌದು ಸರ್. ಈ ಚಂದ ಅನ್ನೋದಿದೆಯಲ್ಲ, ಅದು ಎಲ್ಲಾ ಕಡೆ ಇದೆ. ಎಲ್ಲ ಚಂದಕ್ಕಿಂತ ಎಲ್ಲ ಇದು ಹೃದಯ ಚಂದ ಇರುತ್ತೆ. ಹೌದು ಸರ್. ಅವಾಗ ಎಲ್ಲ ಚಂದನೂ ಮುಖದ ಮೇಲೆ ಕಾಣುತ್ತೆ. ಸೊ ಖಂಡಿತ ಒಳ್ಳೆ ಕೆಲಸ ಮಾಡಿದೀರಾ. ಆಮೇಲೆ ನಮಗೆ ಬಹಳ ಖುಷಿಯಾಗಿದೆ ಅಂದ್ರೆ ನನಗೆ ಆಶ್ಚರ್ಯ ಆಯ್ತು ಬಂದ್ಮೇಲೆ ನೋಡಿದಾಗ ಇವ್ರು ನಾಗರತ್ನಮ್ಮ ಅಲ್ವಾ ಅಂತ. ಯಾಕಂದ್ರೆ ಅವತ್ತು ಪ್ಯಾಂಟು ಶರ್ಟ್ ಎಲ್ಲ ಹಾಕೊಂಡ್ಬಂದು ಇವತ್ತು ಸಡನ್ ಒಂದು ಒಳ್ಳೆ ಕನ್ನಡತಿಯಾಗಿ ಬಂದಿದ್ದೀರಾ. ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸೊ ಇವಾಗ ನಾಗರತ್ನಮ್ಮ ಅವ್ರು ಬಂದಿದ್ದಾರೆ. ಇವ್ರಿಂದ ಹೋದ್ಮೇಲೆ ಎಷ್ಟೋ ಜನ ಇವ್ರು ನೋಡಿ ನೀವು ಅವತ್ತು ಫ್ಲೈಟ್ ಓಡಿಸ್ತೀರಲ್ಲ, ಶಿವಣ್ಣವ್ರು ಮೀಟ್ ಮಾಡಿದ್ರಲ್ಲ, ZTV ಪ್ರೋಗ್ರಾಮ್ ನೋಡಿದೀವಿ ಅಂತ ಎಷ್ಟೋ ಜನ ತುಂಬಾ ನೋಡಿದಾರಂತೆ. ನಮ್ಮ ZTV ಅವ್ರು ಹೋಗಿ ಅದನ್ನೆಲ್ಲ ಕವರ್ ಮಾಡಿದಾರಂತೆ. ನನಗೂ ನೋಡ್ಬೇಕಂತ ತುಂಬಾ ಆಸೆ ಆಗಿದೆ. ಲೆಟ್ಸ್ ಸಿ. ಸಾಧಾರಣ BMTC ಚಾಲಕಿಯಾಗಿದ್ದ ನಾಗರತ್ನ ಈಗ ಜನಪ್ರಿಯ ನಾಗರತ್ನ. ಅಧಿಕಾರಿಗಳ ಮಧ್ಯೆ ಅವರಿಗೆ ಒಂದು ವಿಶೇಷ ಮರ್ಯಾದೆ. ನಾಗರತ್ನಮ್ಮರವರು ಚಾಲಕರಾಗಿ ನಮ್ಮ ಸಾರಥಿ ವಿಭಾಗದಲ್ಲಿ ಇತರೆ ಎಲ್ಲ ಚಾಲಕರಿಗಿಂತ ಚೆನ್ನಾಗಿ ನೀವು ಓಡಿಸಿ ಒಳ್ಳೆ ಹೆಸರು ತಗೋಬೇಕು, ಇದು ನಮ್ಮ ಸಂಸ್ಥೆಗೆ ಒಂದು ಘನತೆ ಬರೋ ಅಂತ ಒಂದು ಕೆಲಸ ನೀನು ಮಾಡ್ತಾ ಇರೋದು, ಚೆನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಟ್ವಿ. ಸಹೋದ್ಯೋಗಿಗಳ ಮಧ್ಯೆ ಸಂತಸದ ವಾತಾವರಣ. ಶ್ರೀಮತಿ ನಾಗರತ್ನ ಅವರು ನಮ್ಮ ಒಬ್ಬ ಚಾಲಕ. ಈ ರೀತಿಯಾದಂಥ ಒಂದು ಲಘು ವಿಮಾನವನ್ನು ಓಡಿಸುವಂಥ ಒಂದು ರೀತಿ ಮತ್ತು ಓಡಿಸ್ತಿರ್ಬೇಕಾದ್ರೆ ಆಕೆ ತೋರಿಸಿದಂಥ ಒಂದು ಆತ್ಮವಿಶ್ವಾಸ ಅದೇನಿದೆ, ಇದು ನಿಜವಾಗ್ಲೂ ನಮ್ಮ ಸಂಸ್ಥೆಗೆ ಒಂದು ಅಸೆಟ್ ಆಗುವಂಥ ಒಂದು ಆತ್ಮವಿಶ್ವಾಸ. ಸಾಧಾರಣ ಮಹಿಳೆಗೆ ಅಸಾಧಾರಣ ಕನಸು, ಆದರೆ ಸಾಧಿಸುವ ಛಲವಿದ್ರೆ ಇದ್ಯಾವುದು ಅಸಾಧ್ಯವಲ್ಲ. ಶಿವಣ್ಣ ಅವರು ಕೂಡ ನಾನು ಪ್ಲೇನ್ ಓಡಿಸ್ಬೇಕು ಅಂತ ಕನಸು ಕಾಣ್ತಿದ್ದೆ ಅಷ್ಟೇ. ಅದನ್ನ ರಿಯಾಲಿಟಿಯಾಗಿ ನನಗೆ ಪ್ಲೇನ್ ಓಡಿಸೋದಕ್ಕೆ ಪ್ರೋತ್ಸಾಹ ಕೊಟ್ಟ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು ಸರ್. ಈಗ ತಾನೆ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿದ್ರಲ್ಲ, ನಾಗರತ್ನ ಅವರು ಎಷ್ಟು ಪಾಪ್ಯುಲರ್ ಆಗಿದ್ದಾರೆ, ಎಷ್ಟು ಫೇಮಸ್ ಆಗಿದ್ದಾರೆ, ಎಷ್ಟು ಖುಷಿಯಾಗಿ ಕಾಣ್ತಾ ಇದ್ರು. ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಈ ಖುಷಿ ಯಾವಾಗ್ಲೂ ಇರಬೇಕು. ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಬಂದು ಅವ್ರು ಹೋದ್ಮೇಲೆ ಅವ್ರ ಜೀವನದಲ್ಲಿ ಆ ಖುಷಿ ಜಾಸ್ತಿ ಆಗಬೇಕು ಹೊರತು ಕಮ್ಮಿ ಆಗಬಾರ್ದು. ನೋಡಿ, ಆ ಖುಷಿನೇ ಸಾಕು. ಎಲ್ಲರೂ ಎಷ್ಟು ಐಡೆಂಟಿಫೈ ಮಾಡ್ತಾರೆ, ಅವರು ಎಷ್ಟು ಪಾಪ್ಯುಲರ್ ಆಗಿದ್ದಾರೆ. ಅವಾಗ ಬಹುಶಃ ನನಗಿಂತ ಜಾಸ್ತಿ ಪಾಪ್ಯುಲರ್ ಆಗಿದ್ದಾರೆ ಅಂತ ಅನ್ಸುತ್ತೆ. ನಾನಿರುವುದೇ ನಿಮಗಾಗಿ.